ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದಾಸರಾಯರು ಸಹಿತ ಬೆಟ್ಟವನ್ನು ಹತ್ತಿ ಬರಬೇಕಾದ್ರೆ ಈ ಮೋಕಾಲ ಪರ್ವತದಲ್ಲಿ ತಮ್ಮ ಮೊಣಕಾಲೂರೇ ಬೆಟ್ಟವನ್ನು ಹತ್ತಿ ಸ್ವಾಮಿಯ ಸೇವೆ ಸಲ್ಲಿಸ್ತಾ ಇದ್ರಂತೆ. ಹೃದಯ ಮಿಡಿದಿದೆ ಗೋವಿಂದ, ಅಭಯ ಬೇಡಿದೆ ಗೋವಿಂದ. ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಡ್ತಾನೆ. ಆದರೆ ಮನುಷ್ಯನ ಜನ್ಮ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದಕ್ಕಷ್ಟೇ. ಜಯ 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 ಶನಿದೇವ, ಜಯ 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 ಶನಿದೇವ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶ್ರಾವಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ. ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಆಹಾರದ ಪಥ್ಯ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ದಿನ, ಶುಕ್ರವಾರ. ಜೊತೆಗೆ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಮಾಸ ಅಂದರೆ ಅಲ್ಲಿ ಹಬ್ಬಗಳ ಸಾಲು ಸಾಲು ಬರುವಂತಹ ಮಾಸ, ಹಬ್ಬಗಳ ಮಾಸ ಶ್ರಾವಣ ಮಾಸ. ಅದರಲ್ಲೂ ಶ್ರಾವಣ ಶುಕ್ರವಾರ, ಇವತ್ತು ಶುಕ್ರವಾರದಿಂದಲೇ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಶ್ರಾವಣ ಮಾಸದ ಪ್ರಥಮ ದಿನದ ಈ ಶುಭ ದಿನದ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರ ದರ್ಶನವನ್ನ ಮಾಡ್ಕೊಂಡು ಬರೋಣ. ಆ ಸುವರ್ಣ ಮಂಟಪದಲ್ಲಿ ತಾಯಿನ ಕೂಡಿಸಿ ಆ ತಾಯಿನ ಅದರಲ್ಲಿ ರಾರಾಜಿಸ್ತಾ ಇಲ್ಲಿ ಪ್ರಾಕಾರ ಮಂಟಪ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪದಲ್ಲಿ ಓಡಾಡ್ತಕ್ಕಂತಹ ಕಾಲ ಶ್ರೀ ಸೂಕ್ತದಲ್ಲಿ ಹೇಳುವ ಪ್ರಕಾರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಹಿರಣ್ಯವರ್ಣಾಂ ಹರಿಣೀಂ, ಹಿರಣ್ಯ ಅಂದರೆ ಬಂಗಾರ. ಆ ಬಂಗಾರದಲ್ಲೇ ತಾಯಿ ಕೂತು ಸದಾಕಾಲ ಬಂಗಾರದಲ್ಲೇ ಇರ್ತಕ್ಕಂಥವಳು, ಬಂಗಾರದ ಬದುಕನ್ನು ಕೊಡ್ತಕ್ಕಂಥವಳು, ಪ್ರತಿಯೊಬ್ಬರ ಮನೆಯಲ್ಲೂ ಬಂಗಾರವನ್ನೇ ನಿಲ್ಲಿಸ್ತಕ್ಕಂಥವಳು. ಒಳ್ಳೆಯ ಮನಸ್ಸಿದ್ದು ಸದಾಕಾಲ ಹೆಣ್ಣುಮಕ್ಕಳು ನಗನಗ್ತಾ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೋಗಲಾಡಿಸ್ತಿ ಅಂತ ಹೇಳಿ ಮನೆಯಲ್ಲಿ ನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥ, ಮನೆಗೆ ಕಣ್ಣಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುಮುಖದಲ್ಲಿದ್ದು ಮನೆಯ ದೇವಿನ ಆರಾಧನೆ ಮಾಡಬೇಕು. ಎಲ್ಲರ ಮನೆಗೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸಬೇಕು. ಅದೇ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ತಾವು ನೋಡ್ತಾ ಇರತಕ್ಕಂತಹ ಈ ಒಂದು ದೀಪಸ್ತಂಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ದೀಪಗಳನ್ನು ಇಲ್ಲಿ ಅಂಟಿಸ್ತಾರೆ. ಈ 5 ದೀಪದ ಕಂಬ
ಕಾರ್ತಿಕ ಮಾಸದಲ್ಲಿ ನೋಡಬೇಕು. ಅಂತಹ ವೈಭೋಗ ಬಹುಶಃ ನೋಡದೇ ಒಂದು ಆನಂದ. ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಬಹಳ ಪ್ರೀತಿ, ಆದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಾಯಿಗೂ ಅಷ್ಟೇ ಪ್ರೀತಿ. ಬನ್ನಿ ಇನ್ನಷ್ಟು ವಿಶೇಷವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾಥಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಯಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜಿಷ್ಠಾಮುದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇಂ ಸುತರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠವತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶುಭಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿಜನಿಲಯೀಂ ಸರ್ವೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲಪ್ರಕೃತೇ ನಮಃ ವಿಕೃತ್ಯೇ ನಮಃ ವಿದ್ಯಾಯ ನಮಃ ಸರ್ವಭೂತಾಯ ನಮಃ ಶ್ರದ್ಧಾಯ ನಮಃ ವಿತ್ತೇ ನಮಃ ಸರ್ಭ್ಯೇ ನಮಃ ಪ್ರಭಾತ್ಮಿಕೆ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರಧನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಂಸ್ಥಿತಾಯ ನಮಃ ದಾರಿದ್ರ್ಯಧ್ವಂಸನ್ಯೇ ನಮಃ ಪ್ರೀತಿಪುಷ್ಟಿಕರಣೇ ನಮಃ ಶುಕ್ಲಮಾಲ್ಯಾಮೃತೇ ನಮಃ ಶ್ರಿಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲಿಯಾ ನಮಃ ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷ್ಣುನ್ಯೇ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ ಚಕ್ರೇಶ್ವರೀ ನಮಃ ಬಾಲಾತ್ರಿಪುರಸುಂದರೀ ನಮಃ ಶ್ರೀಮತೇ ನಮಃ ಮಹಾಮೂರ್ತಿ ನಮಃ ವಿಷ್ಣುವಾಹಿನಿ ನಮಃ ಮಹಾರೂಪಾಯ ನಮಃ ಓಂ ಅರ್ಧಾಂಗಸ್ವರೂಪಿಣ್ಯೇ ನಮಃ ಮಹಾರೂಪಾಯ ನಮಃ ಕಾಲಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ ಜಗದೀಶ್ವರಿಣ್ಯೇ ನಮಃ ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೇ ನಮಃ ಸರಸಿಧನರೀ ನಮಃ ಓಂ ಸರಸಿಧತ್ರೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಕಾಯ ನಮಃ. ವೀಕ್ಷಕರೇ, ಇದು ಶ್ರಾವಣ ಮಾಸದ ಪ್ರಥಮ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರ್ಭುಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂದೌತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ
ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶ್ರಾವಣ ಮಾಸದ ಮೊದಲನೇ ಶುಭ ದಿನ, ಈ ಶುಭ ದಿನ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಸಂಪತ್ತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಹಾಗಾಗಿ ಕರವೀರಪುರದ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ನಾವು ದರ್ಶನ ಮಾಡಿದ್ದಾಯಿತು. ವಾರದ ಮೊದಲನೇದಲ್ಲಿ, ಅದರಲ್ಲೂ ಇವತ್ತು ಶುಕ್ರವಾರ, ಈ ಒಂದು ಶ್ರಾವಣ ಮಾಸದ ಮೊದಲನೇ ದಿನ, ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ತಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರತಿಯೊಬ್ಬರು ಸಹಿತ ಮೊರೆ ಹೋಗ್ತಾರೆ. ಹಾಗಾಗಿ ಶ್ರಾವಣ ಮಾಸ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮ. ಯಾಕೆಂದರೆ ಹಬ್ಬದ ಸಾಲು ಇಲ್ಲಿಂದಲೇ ಪ್ರಾರಂಭವಾಗುವಂಥ ಈ ಹಬ್ಬಗಳ ಸಾಲು ಸಂಪತ್ ಶುಕ್ರವಾರ. ಈ ಶುಕ್ರವಾರದಂದು ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಇಲ್ಲಿಂದ ಪ್ರಾರಂಭ ಆದರೆ ಮಂಗಳಗೌರಿ, ಕೃಷ್ಣ ಜನ್ಮಾಷ್ಟಮಿ, ಗಣಪತಿ ಹಬ್ಬ, ನಾಗರ ಪಂಚಮಿ, 1-2 ಹಬ್ಬಗಳ ಸಾಲೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಹಬ್ಬಗಳ ಮಧ್ಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ತಿರುಮಲ ತಿರುಪತಿ ಆಸ್ಥಾನದ ಮಹಾವಿಷ್ಣು, ಅಲ್ಲಿರ್ತಕ್ಕಂಥ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ಜೊತೆಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಶ್ರಾವಣ ಮಾಸ ಅಂದರೆ ಇಲ್ಲಿ ಶನೈಶ್ಚರನಿಗೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಾಗಿರ್ತಕ್ಕಂಥ ಶನೈಶ್ಚರ ನೆಲೆ ನಿಂತಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನ ಸಹಿತ ಈ ಒಂದು ಮಾಸದಲ್ಲಿ ಭಾಳ ವಿಶೇಷವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ನಮ್ರತೆಯ ಬದುಕು, ಒಳ್ಳೆಯ ಮನಸ್ಸು, ಸಾಧ್ಯವಾದಷ್ಟು ನಮ್ಮ ಆಹಾರ, ನಾವಿರ್ತಕ್ಕಂಥ ರೀತಿ ನೀತಿ, ನಮ್ಮ ದೇವತಾರಾಧನೆಗಳು, ಜೊತೆಗೆ ಒಂದಷ್ಟು ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ ಈ ಶ್ರಾವಣ ಮತ್ತು ಭಾದ್ರಪದ. ಶ್ರಾವಣ ಮತ್ತು ಭಾದ್ರಪದ ಎರಡೂ ಮಾಸಗಳು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮಾಸಗಳಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶ್ರಾವಣ ಮಾಸ ಅಂತ ಹೇಳ್ತಾರೆ. ಯಾಕೆಂದರೆ ಶ್ರಾವಣ ಎಲ್ಲಿಂದೆಲ್ಲಿ ನೋಡಲು ಸಹಿತ ಹಚ್ಚ ಹಸಿರಿನ ತೋರಣವನ್ನು ಕಟ್ಟಿ ದೇವತಾರಾಧನೆಯನ್ನು ಮಾಡಿ ಸುಮಂಗಲೆಯರು ಮನೆಗೆ ಹೆಣ್ಣು ಮಕ್ಕಳು ಬಂದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ನಂತರ ಹೊರಡುವಂಥದ್ದು. ನೋಡಿ, ಈ ಒಂದು ಮಾಸ ಅಂದರೆ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಒಂದು ಸಣ್ಣ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹೆಣ್ಣುಮಕ್ಕಳ ಮುಖದಲ್ಲಿ ಲಕ್ಷಣವಾಗಿ ಮಂದಹಾಸ, ಒಂದಿಷ್ಟು ಅರಿಶಿನ ಕುಂಕುಮ ರಾರಾಜಿಸ್ತಾ ಇರುತ್ತೆ. ಕಾರಣ ಈ ಶ್ರಾವಣ ಮಾಸ ಅಂತಲೇ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣದ ಪ್ರತಿಯೊಂದು ದಿನವೂ ಸಹಿತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರಾವಣದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾರೋ, ಕುಲದೇವರಿಗಾಗಿ ದೀಪವನ್ನು ಹಚ್ಚತಕ್ಕಂಥದ್ದು ಶ್ರಾವಣದ ಸಂಪೂರ್ಣವಾದಂಥ ಮಾಸ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಹಾರ ಪದ್ಧತಿ ನಿಯಮಗಳನ್ನು ಸಹಿತ ತುಂಬ ಜನ ಪಾಲನೆ ಮಾಡ್ತಾರೆ. ಯಾಕೆಂದರೆ ಶ್ರಾವಣದಲ್ಲಿ ತಾಯಿ ಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಬರ್ತಾಳೆ ಅಂತ. ಅಂದು ಮಹಾವಿಷ್ಣುವಿನ ಅರ್ಧಾಂಗಿ ವೈಕುಂಠದನ್ನು ತೊರೆದು ಕರವೀರಪುರಕ್ಕೆ ಮೊದಲು ಬಂದು, ಅಂದರೆ ವೈಕುಂಠವನ್ನು ತೊರೆಯಬೇಕಾದರೂ ಸಹಿತ ಅದಕ್ಕೆ ಒಂದು ಮೂಲಾರ್ಥವಿತ್ತು, ಒಂದು ಕಾರಣವಿತ್ತು. ಆ ಕಾರಣದಿಂದಲೇ ವೈಕುಂಠವನ್ನು ತೊರೆದು ಅದು ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಮೊದಲು ಬಂದು ನೆಲೆಸಿದ್ದು ಅಂದು ಕರವೀರಪುರಕ್ಕೆ. ಕರವೀರಪುರ ಅಂದರೆ ಇಂದಿನ ಕೊಲ್ಲಾಪುರ. ಆ ಕೊಲ್ಲಾಪುರ ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಒಂದು ಕಟ್ಟೆ ಮೇಲೆ ಕೂತ್ಕೋತಾಳೆ. ಅದಾದ ನಂತರ ಗರ್ಭಗುಡಿ ಪ್ರವೇಶ ಮಾಡ್ತಾಳೆ. ಅಲ್ಲಿ ಆದಿಶಂಕರರು ಬಂದು ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಸಹಿತ ಶ್ರೀಸೂಕ್ತ ಪಾರಾಯಣ ನಡೀತಕ್ಕಂಥ ಏಕೈಕ ಸ್ಥಳ, ವಿಶೇಷವಾಗಿರ್ತಕ್ಕಂಥ ಸ್ಥಳ ಕೊಲ್ಲಾಪುರ ಮಹಾಲಕ್ಷ್ಮಿ. ಆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಅಷ್ಟೇ ಯಾಕೆ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಜನಮೆಚ್ಚುಗೆ ಪಡೆದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತೀರಿ. ಪ್ರತಿಯೊಬ್ಬರು ಸಂತಸದಿಂದ ಬೆಳಗ್ಗೆನೇ ಬೇಗ ಬರಮಾಡಿಕೊಳ್ತೀರಿ ತಾಯಿ ಮಹಾಲಕ್ಷ್ಮಿಯ ಉಪಾಸನೆಯನ್ನು. ಯಾಕೆಂದರೆ ಲಕ್ಷ್ಮಿ ಹುಟ್ಟಿದ್ದೇ ಕಡಲಲ್ಲಿ. ಆ ಕಡಲಲ್ಲಿ ಹುಟ್ಟಿದಂತಹ ಲಕ್ಷ್ಮಿ. ಯಾಕೆಂದರೆ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹವಳು ತಾಯಿ ಮಹಾಲಕ್ಷ್ಮಿ ಅಂತ ಶಾಸ್ತ್ರ ಪುರಾಣಗಳು ಎಲ್ಲವನ್ನೂ ಸಹಿತ ಉಲ್ಲೇಖ ಹೇಳ್ತಾ ಇದೆ. ಅಂತಹದ್ರಲ್ಲಿ ಕಳೆದ ಬಾರಿ ಅಂದರೆ ಸುಮಾರು ವರ್ಷಗಳ ಹಿಂದಲೇ ನಾವು ಒಂದು ವಿಶೇಷವಾದಂತಹ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಕಡಲ ತೀರದಲ್ಲಿ ನಾವು ಮಾಡಿದ್ವಿ. ಕಡಲ ತೀರದಲ್ಲಿ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡಿ ಆಗ ಬಂದಂತಹ ಕಡಲಿನಿಂದ ಬಂದಂತಹದ್ದು ಅಂದರೆ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹದ್ದು ತುಳಸಿ ಆಗಿರ್ಬೋದು, ಪಾರಿಜಾತ ಪುಷ್ಪಗಳಾಗಿರ್ಬೋದು, ಜೊತೆಗೆ ಕಲ್ಪವೃಕ್ಷ ಆಗಿರ್ಬೋದು, ಕಾಮಧೇನು ಆಗಿರ್ಬೋದು, ಜೊತೆಗೆ ಅಶ್ವ, ಆನೆ ಎಲ್ಲವನ್ನು ಸಹಿತ ಆ ಭಾಗದಲ್ಲಿ ಪೂಜೆ ಮಾಡಿ ಅಲ್ಲಿ ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಲಕ್ಷ್ಮಿಯನ್ನು ಸಮುದ್ರದಿಂದ ಕರ್ಕೊಂಡು ಬರುವಂತಹ ಆ ಸುಂದರ ಗಳಿಗೆಗಳು ಇವತ್ತಿಗೂ ಪ್ರತಿ ಶುಕ್ರವಾರ ಬೆಳಗ್ಗೆ ಮೊದಲು ಅದನ್ನೇ ತಾವು ನೋಡ್ತಕ್ಕಂಥದ್ದು. ಇದೆಲ್ಲವನ್ನು ಸಹಿತ ಒಂದು ಸಾಧನೆ ಅಂತಲೇ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯಗಳ ದರ್ಶನ ಅಂತಲೂ ಹೇಳ್ಬೋದು. ಇನ್ನು ಈಗ ಪ್ರಾರಂಭವಾಗಿರ್ತಕ್ಕಂಥ ಶ್ರಾವಣ ಮೊದಲನೇ ದಿವಸ ಇವತ್ತಾದ್ದರಿಂದ ಇವತ್ತು ರಾಜ್ಯ, ಹೊರರಾಜ್ಯ, ದೇಶಗಳು ಎಲ್ಲೇ ಆಗಿರಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ, ಒಂದು ದೇವಿಯ ಆಸ್ಥಾನ ಇದ್ದರೆ ಅಲ್ಲಿ ತಾಯಿಗೆ ವಿಶೇಷವಾದ ಪೂಜೆ.
ನಾವು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಒಂದೊಂದು ದೇವತೆಗಳ ಹೆಸರನ್ನ ಹೇಳಿ ನಾವು ಅದನ್ನು ಆರಾಧನೆ ಮಾಡ್ತೀವಿ. ಆದರೆ ಎಲ್ಲ ದೇವತೆಗಳು ಒಂದೇ ಅಂತ ನಾವು ಆರಾಧನೆ ತಿಳ್ಕೊಳ್ಬಹುದು. ಹರಿಹರ ಬ್ರಹ್ಮಾದಿಗಳಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳಲ್ಲೂ ವಾಸವಾಗಿರ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಹೀಗೆ ಲಕ್ಷ್ಮಿ ಆರಾಧನೆ ಮಾಡತಕ್ಕಂಥದ್ದು, ಲಕ್ಷ್ಮಿಯನ್ನು ವಿಶೇಷವಾದಂಥ ರೀತಿ ಪೂಜಿಸ್ತಕ್ಕಂಥದ್ದು, ದೇವಿಯ ಪ್ರಸನ್ನತೆಗೆ ನಾವು ದೇವಿನ ಪ್ರಸನ್ನ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳ ಮಾಡ್ತಕ್ಕಂಥದ್ದು ಇದು ಬಹಳ ವಿಶೇಷವೇ ಸರಿ. ಇನ್ನು ದೀಪ ನಮಸ್ಕಾರ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಸಹಿತ ತಮ್ಮ ವಾಸ್ತುಗಳಲ್ಲಿ ಶಕ್ತಿಯಾನುಸಾರ ದೀಪ ನಮಸ್ಕಾರವನ್ನು ಮಾಡ್ತಾರೆ. ಆ ದೀಪ ನಮಸ್ಕಾರ ಎಂಬತಕ್ಕಂಥದ್ದು ಇದು ಸಾಮಾನ್ಯವಾದ್ದಲ್ಲ. ದೀಪ ನಮಸ್ಕಾರ ಒಂದು ದೀಪವನ್ನು ಅಂಟಿಸಿ 108 ಪ್ರದಕ್ಷಿಣೆಯನ್ನು ಮಾಡಿ ಅದರದೇ ಪ್ರತ್ಯೇಕವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡುವಂಥ ಕ್ರಮ. ಅದರಲ್ಲಿ 3 ದಿಕ್ಕುಗಳಲ್ಲೂ 3 ವಿಶೇಷತೆಗಳನ್ನು ಉಪಾಸನೆ ಮಾಡುವಂಥ ಕ್ರಮ ಇದೆ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ಒಂದು ದೀಪದಲ್ಲಿ ಆವಾಹನೆ ಮಾಡಿ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹಾಗೆ ದೇವಿಗೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನ ಜೊತೆಗೆ ಶ್ರಾವಣ ಬಂತು ಅಂದರೆ ಚಂಡಿಕಾ ಹವನ ಇರಲಿ, ದುರ್ಗಾ ಹವನ ಇರಲಿ, ಪ್ರತಿನಿತ್ಯ ನಡೆಯುವಂಥ ದೇವತಾರಾಧನೆಗಳು, ದೇವರ ಪೂಜಾ ಕ್ರಮಗಳು ಮತ್ತು ವಿಶೇಷವಾದಂಥ ಅಲಂಕಾರಗಳಿಗಂತೂ ಸೃಷ್ಟಿನಲ್ಲಿ ಏನೆಲ್ಲ ಪುಷ್ಪಗಳಿದೆಯೋ, ಯಾವೆಲ್ಲ ಒಂದು ಅಲಂಕಾರದ ಸಾಮಗ್ರಿಗಳಿದೆಯೋ ಅದೆಲ್ಲದರಿಂದಲೂ ದೇವಿಗೆ ಪ್ರಸನ್ನರಾಗಿ ಅಲಂಕಾರ ಮಾಡ್ತಕ್ಕಂಥದ್ದು, ತಾಯಿನ ದರ್ಶನ ಮಾಡ್ತಕ್ಕಂಥ ಸೌಭಾಗ್ಯ ಸಿಗುವಂಥದ್ದು ಅದು ಅದೃಷ್ಟವೇ ಸರಿ. ಹಾಗಾಗಿ ಮನುಷ್ಯ ತಾನು ಹೇಗಿದ್ದಾನೆ, ಏನು ಮಾಡ್ತಾನೆ, ಏನು ನಡೀಬಹುದು, ತಾನು ಬದುಕಿರುವಷ್ಟು ಕಾಲ ಏನನ್ನು ಮಾಡಿ ಒಳ್ಳೆಯ ಒಂದು ಸನ್ಮಾರ್ಗಕ್ಕೆ ನಡಿಬೇಕು, ಅದು ಶ್ರಾವಣದಲ್ಲೇ ಸಿದ್ಧಿಯಾಗುವುದು ಅಂತಲೂ ಆಧಾರಗಳಿದೆ. ಹಾಗಾಗಿ ಶ್ರಾವಣ ಮಾಸ ದೇವತಾರಾಧನೆ, ದೇವರ ಪೂಜೆ ಮತ್ತು ಅನುಷ್ಠಾನಗಳು ಇದೆಲ್ಲವನ್ನು ಸಿದ್ಧ ಒಂದು ಕ್ರಮವಾಗಿ ಬರ್ತಕ್ಕಂಥದ್ದು. ಇನ್ನು ಇದೇ ಸಮಯದಲ್ಲಿ ನಾಗರ ಪಂಚಮಿ ಬರುತ್ತೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಸಿದ್ಧ ಒಂದು ಬಂಧು ಬಾಂಧವ್ಯ ಬರತಕ್ಕಂಥದ್ದು. ಹಾಗೆ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದು ಪ್ರತಿ ಶ್ರಾವಣ ಶನಿವಾರದಲ್ಲಿ ಶ್ರೀನಿವಾಸ ಮಹಾವಿಷ್ಣುವಿನ ಪ್ರಾರ್ಥನೆ. ಮನೆಗೊಂದು ಗಂಡು ಮಗು ಇದ್ದರೆ ಆ ಗಂಡು ಮಗುವಿಗೆ ನಾಮವನ್ನು ಹಾಕಿ 4 ಮನೆಗಳಿಗಾದರೂ ಹೋಗಿ ಅಲ್ಲಿ ಮುಲಾವೆತ್ತುವಂಥದ್ದು, ಅಥವಾ ಅಲ್ಲಿ ಹೋಗಿ ವೆಂಕಟೇಶ್ವರನ ಹೆಸರನ್ನು ಹೇಳ್ತಕ್ಕಂಥದ್ದು, ಆ ಶ್ರೀನಿವಾಸಾಯ ಮಂಗಳಂ ಎಂಬತಕ್ಕಂತಹ ಆ ಒಂದು ಪದ, ಆ ಒಂದು ಮಂತ್ರ, ಆ ಮಂತ್ರಕ್ಕೆ ಅವರು ಕೊಡುವಂಥ ಅಕ್ಕಿಯೋ ಬೆಲ್ಲವೋ ತಂದು ಅದನ್ನು ತೆಂಬಿಟ್ಟು ಮಾಡಿ ಶ್ರೀನಿವಾಸನಿಗೆ ಮಹಾವಿಷ್ಣುವಿಗೆ ಆರತಿ ಮಾಡತಕ್ಕಂಥದ್ದು ಇಂದಿಗೂ ನಮ್ಮಲ್ಲಿ ಪದ್ಧತಿ ಇದೆ. ಈ ಒಂದು ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಆಚಾರಗಳು ಎಲ್ಲವೂ ಪ್ರಾರಂಭವಾಗುವಂಥದ್ದೇ ಈ ಶ್ರಾವಣದಿಂದ. ಹಾಗಾಗಿ ಶ್ರಾವಣ ಮಾಸದ ಒಂದೊಂದು ದಿನವೂ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ದೇವತಾರಾಧನೆ, ದೇವರ ಪೂಜೆ ಇದೆಲ್ಲವೂ ಸೇದ ಇದೇ ಮಾಸದಲ್ಲೇ ಪ್ರಾರಂಭ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಶುಭ ಶ್ರಾವಣ. ಶ್ರಾವಣ ಮಾಸದ ಪ್ರಥಮ ದಿನ ಶುಭ ಶುಕ್ರವಾರ. ಬನ್ನಿ ಹಾಗಿದ್ರೆ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತವಾ. ಶ್ರಾವಣ ಮಾಸದ ಶುಭ ಶುಕ್ರವಾರ ಈ ದಿನ ಪ್ರಾರಂಭವಾಗುವಂತಹ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಇನ್ನು ಪ್ರತಿನಿತ್ಯ ಪ್ರತಿನಿತ್ಯದ ವಿಶೇಷತೆಗೆ ಒಂದು ದಿನ ಶ್ರಾವಣ ಮಾಸದ ಸಂಪೂರ್ಣವಾದಂಥ ಮಾಸದಲ್ಲಿ ಒಂದು ದಿನ ವಿಶೇಷವಾಗಿ ದೀಪ ನಮಸ್ಕಾರವನ್ನು ಆಯೋಜನೆ ಮಾಡೋಣ. ದೀಪ ನಮಸ್ಕಾರಕ್ಕಾಗಿ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ. ತಾವೆಲ್ಲರೂ ಸಹಿತ ದೀಪ ನಮಸ್ಕಾರಕ್ಕೆ ಭಾಗಿಯಾಗ್ತೀರಿ. ದೀಪ ನಮಸ್ಕಾರವನ್ನು ಹೇಗೆ ಮಾಡೋದು, ಯಾವ ಕ್ರಮವನ್ನು ಆಚರಣೆ ಮಾಡತಕ್ಕಂಥದ್ದು, ದೀಪ ಎಂಬತಕ್ಕಂಥದ್ದೇ ಒಂದು ವಿಶೇಷ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕತ್ತಲಿಂದ ಬೆಳಕಿನೆಡೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂಥರ ಕತ್ತಲಿನ ಕ್ಷಣ ಇದೆ, ಒಂದಲ್ಲ ಒಂಥರ ನೋವಿನ ಕ್ಷಣ ಇದೆ, ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ. ಪಂಚಭೂತಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಪಂಚಭೂತಗಳಲ್ಲಿರ್ತಕ್ಕಂಥ ವಿಶೇಷತೆ ಬೇರೆ, ಅದರಲ್ಲೂ ಅಗ್ನಿತತ್ವದಲ್ಲಿರ್ತಕ್ಕಂಥ ವಿಶೇಷತೆ ಬೇರೆ. ಹಾಗಾಗಿ ಆ ದೀಪಕ್ಕಂಥ ಶಕ್ತಿ ಇದೆ. ನಮ್ಮಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಯಾವುದೇ ಕ್ರಮವನ್ನು ಆಚರಣೆ ಮಾಡಬೇಕಾದ್ರೂ ದೀಪವನ್ನು ಹಚ್ಚೇ ನಾವು ಆರಾಧನೆ ಮಾಡ್ತೀವಿ. ಅದಕ್ಕೆ ತಿಳಿದಿರ್ತಕ್ಕಂಥವರು ಹಿರಿಯರು ಸಾಕಷ್ಟು ಸತ್ಯ ಹೇಳ್ತಾರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಾದ್ರೆ ದೀಪವನ್ನು ಅಂಟಿಸಬೇಕೇ ವಿನಃ ದೀಪವನ್ನು ಆರಿಸಬಾರ್ದು ಅಂತ. ಇದು ನಮ್ಮ ಪದ್ಧತಿಯಲ್ಲ, ನಮ್ಮ ಸಂಪ್ರದಾಯವಲ್ಲ. ಅದಕ್ಕೆ ಹುಟ್ಟುಹಬ್ಬದ ಸನ್ನಿವೇಶದಲ್ಲಿ ಕ್ಯಾಂಡಲನ್ನು ಅಂಟಿಸಬೇಕೇ ವಿನಃ ಅದನ್ನು ಆರಿಸ್ತಕ್ಕಂಥದ್ದಲ್ಲ.
ಆದರೆ ಒಂದಷ್ಟು ಜನ ಅದು ಯಾಕಿಂತಹ ಒಂದು ಕೆಟ್ಟ ಜ್ಞಾನಕ್ಕೆ ಮುಂದಾಗಿದ್ದಾರೋ ಅಥವಾ ಯಾರೋ ಒಂದು ಅವರ ಒಂದು ಪದ್ಧತಿ ಅವರ ಆಚಾರ ಪ್ರಕಾರ ಆ ಕ್ಯಾಂಡಲನ್ನು ಆರಿಸೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಅದನ್ನು ನಾವು ನೋಡಿ ನಾವ್ಯಾಕೆ ಹೀಗೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಉಸಿರಿನಿಂದ ಒಂದು ದೀಪವನ್ನು ಆರಿಸ್ತೀವಿ. ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ. ಇನ್ನು ಮುಂದಾದರೂ ಯಾರೊಬ್ಬರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಾಗ ದೀಪವನ್ನು ಅಂಟಿಸಿ, ಲಕ್ಷಣವಾಗಿ ಒಂದು ದೀಪವನ್ನು ಅಂಟಿಸಿ ನಂತರ ಕೇಕ್ ಕಟ್ ಮಾಡಿ, 4 ಜನಕ್ಕೆ ಸಿಹಿ ಹಂಚಿ ಅಥವಾ ಇನ್ನೇನಾದರೂ ಒಂದು ಮಾಡಿ. ಅದು ಬಿಟ್ಟು ದೀಪವನ್ನು ಅಂಟಿಸಿರ್ತಕ್ಕಂಥದ್ದನ್ನು ಆರಿಸಬೇಡಿ. ಆ ದೀಪಕ್ಕೆ ವಿಶೇಷವಾದ ಶಕ್ತಿ ಇದೆ ನೋಡಿ. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯೆ ಆಗ್ತಿದ್ದಂಗೆ ದೀಪವನ್ನು ಹಿಂದೆ ಎಲ್ಲ ಇವತ್ತಿಗೂ ಸಹಿತ ಮನೇಲಿ ವಯಸ್ಸಾಗಿರ್ತಕ್ಕಂಥವ್ರಿದ್ದರೆ ಗಮನಿಸಿ, ಅವರನ್ನು ನೀವು ಗಮನಿಸಿ. ಮನೇಲಿರ್ತಕ್ಕಂಥ ಯುವಕರು ಯುವ ಪೀಳಿಗೆ ಹಿರಿಯರನ್ನ ಗಮನಿಸಿ, ಅವ್ರಿಗೆ ಅರಿವಿಲ್ಲದಂಥ ರೀತಿ ಸಂಜೆ ದೀಪ ಅಂಟಿಸಿದ ತಕ್ಷಣ ಒಂದ್ಸತಿ ಕಣ್ಣು ಮುಚ್ಚಿ ಕಣ್ ತೆಗಿತಾರೆ. ದೀಪ ಅಂಟಿಸಿದ ತಕ್ಷಣ, ಆ ದೀಪ ಬೆಳಗಿದ ತಕ್ಷಣ, ಸ್ವಿಚ್ ಹಾಕಿದ ತಕ್ಷಣ ಅವರಿಗೆ ಅರಿವಿಲ್ಲದಂಥ ರೀತಿ ಒಮ್ಮೆ ಕಣ್ಮುಚ್ಚಿ ಕಣ್ ತೆಗಿತಾರೆ. ಕಾರಣ ದೇವಿ ಆವಾಹನೆ ಆದಲು, ತಾಯಿ ಮಹಾಲಕ್ಷ್ಮಿ ಬಂದಳು, ಅಥವಾ ಒಂದು ದೀಪ ನಮ್ಮ ಜೀವನದಲ್ಲಿ ಬೆಳಕಾಯಿತು. ಆ ದೀಪಕ್ಕಂಥ ಶಕ್ತಿ ಇದೆ. ಅಂತಹ ದೀಪ ನಮಸ್ಕಾರವನ್ನು ಎಲ್ಲಿ, ಯಾವಾಗ, ಹೇಗೆ ಮಾಡಬೇಕು, ಈ ಒಂದು ಕ್ರಮವನ್ನು ನಾವು ತಿಳ್ಕೊಳ್ಳೋಣ. ಸದ್ಯದಿಂದಲೇ ಆ ವಿಚಾರವನ್ನು ನಿಮಗೆ ಮುಟ್ಟಿಸ್ತೀನಿ. ಜೊತೆಗೆ ಶ್ರಾವಣ ಮಾಸ ಬಂತು ಅಂದರೆ ಶ್ರಾವಣ ಶನಿವಾರಗಳು ಭಾಳ ವಿಶೇಷ. ಹಾಗೆ ಈಗಾಗಲೇ ಮಕರ ಕುಂಭರಾಶಿಯವರಿಗೆ ಒಂದಷ್ಟು ತೊಂದರೆಗಳಿರ್ತಕ್ಕಂಥದ್ರಿಂದ ಅದಕ್ಕೆ ಪರಿಹಾರಾರ್ಥವಾಗಿ ಪ್ರತಿ ವಾರ, ಪ್ರತಿ ಭಾನುವಾರ ವಿಶೇಷವಾಗಿರ್ತಕ್ಕಂಥ ಒಂದೊಂದು ತಂತ್ರಸಾರವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ಪ್ರಯತ್ನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಮಗೆ ಒಂದಷ್ಟು ಗ್ರಂಥಗಳಲ್ಲಿರ್ತಕ್ಕಂಥ ಆಧಾರವನ್ನು ತಿಳಿದು ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಪರಿಹಾರಗಳನ್ನು ಶ್ರೀನಿವಾಸ್ ಶರ್ಮಾರವರಿಂದ ನಿಮ್ಮ ಗಮನಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ನಡೆಸ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಈಗಾಗಲೇ ಸತತವಾಗಿ ತಾವು ಗಮನಿಸ್ಕೊಂಡು ಬಂದಿದ್ದೀರಿ. ಪ್ರತಿ ಭಾನುವಾರ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ನಡೀತಾ ಇದೆ. ಆ ತಂತ್ರವನ್ನು ತಾವು ಮಾಡಿಕೊಂಡ್ರೆ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಯಾಕೆಂದರೆ ಆ ತಂತ್ರಸಾರ ಮಾಡುವಷ್ಟು ಕಾಲ ಶ್ರದ್ಧೆಯಿಂದ ನೀವು ಶನೈಶ್ಚರನ ಆರಾಧನೆ ಮಾಡ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಆ ವಿಶೇಷವಾಗಿರ್ತಕ್ಕಂಥ ಆತನ ಅದೃಷ್ಟವನ್ನು, ಆತನಿಂದ ಬರ್ತಕ್ಕಂತಹ ಲಾಭವನ್ನು ಅಥವಾ ಶನೈಶ್ಚರನ ಅನುಗ್ರಹ ಪಡೀಲಿಕ್ಕೆ ಒಂದು ವಿಶೇಷವಾದಂಥ ತಂತ್ರಸಾರ. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಜೊತೆಗೆ ಶ್ರಾವಣ ಮಾಸದ ಶುಭ ಶುಕ್ರವಾರ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಶುಭಾಶಯಗಳನ್ನು ಹೇಳ್ತಾ, ಶ್ರಾವಣದಲ್ಲಿ ಯಾರೊಬ್ಬರಾದರೂ ಸಹಿತ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಈ ತಲೆಗೆ ಕತ್ತರಿ ಹಾಕಿಸ್ಕೊಳ್ಳೋದು ತಪ್ಪು, ಅದು ಮಾಡಬೇಡಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಹಿರಿಯರು, ನಿಮ್ಮ ತಾಯಿ, ಅಜ್ಜಿ, ಮನೇಲಿರ್ತಕ್ಕಂಥ ಹಿರಿಯರು ಅವ್ರು ಹೇಳಿದ್ರು ಸಹಿತ ನಿಮಗೆ ಅದರ ಆಲಿಕೆ ಆಗೋದಿಲ್ಲ. ಯಾಕೆಂದರೆ ಹಿರಿಯರ ಮಾತನ್ನು ಇತ್ತೀಚೆಗೆ ಕೇಳೋದು ತುಂಬ ಕಡಿಮೆ ಮನೆಯಲ್ಲಿ ಹೆಣ್ಮಕ್ಳು. ಹಾಗಾಗಿ ನಿಮ್ಮ ಬ್ಯೂಟಿ ಪಾರ್ಲರ್ ಅಂತನೋ ಅಥವಾ ನಿಮ್ಮ ಅಲಂಕಾರಕ್ಕಾಗಿ ಹೋದಾಗ ಆದಷ್ಟು ನಿಮ್ಮ ಕೇಶಗಳನ್ನು, ನಿಮ್ಮ ತಲೆಯ ಕೂದಲನ್ನು ಯಾವುದೇ ಕಾರಣಕ್ಕೂ ಕತ್ರಿ ಚಾಕುವಿನಿಂದ ತೆಗೆಸಬಾರ್ದು. ಅದು ಶ್ರಾವಣದಲ್ಲಿ ಅದು ಸಲ್ಲದ್ದು. ಶ್ರಾವಣದಲ್ಲಿ ಭಾಳಷ್ಟು ನಿಷೇಧ ಅದು. ಯಾಕೆಂದರೆ ಹೆಣ್ಣುಮಕ್ಕಳ ಶ್ರೇಯಸ್ಸು. ಹೆಣ್ಣುಮಕ್ಕಳು ಪ್ರತಿ ಕಾಲ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ಕಂಗೊಳಿಸ್ತಿರಬೇಕು. ಲಕ್ಷ್ಮಿ ಅಂತಲೇ ನಿಮಗಿರ್ತಕ್ಕಂಥದ್ದು. ಆ ಹೆಣ್ಣು ಅಂದ್ರೇ ಆ ಒಂದು ಶಕ್ತಿ ಇದೆ. ಆ ಶಕ್ತಿ ನೀವು ಹೇಗಿರಬೇಕು, ಹೇಗೆ ನಡ್ಕೋಬೇಕೋ ಅದಕ್ಕೆ ನಿಮಗೆ ಮತ್ತಷ್ಟು ಲಾಭವಾಗಿ ಇರುತ್ತೆ. ಹಾಗೆ ಪ್ರತಿಯೊಬ್ಬ ನಮ್ಮ ಭಾರತೀಯ ಸ್ತ್ರೀಯರನ್ನು ಗೌರವಿಸಬೇಕು, ಅವರನ್ನು ಆರಾಧಿಸಬೇಕು. ಅವರಿಗೆ ಒಂದು ಪೂಜನೀಯವಾದಂಥ ಸ್ಥಾನಮಾನ ಇದೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಅದಕ್ಕೆ ಮತ್ತಷ್ಟು ಹೊತ್ತು ಕೊಡುವಂಥದ್ದಿದೆ. ಹಾಗಾಗಿ ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 29/7/2022 ಶುಕ್ರವಾರ ಪ್ರತಿ ಪುಷ್ಯ ನಕ್ಷತ್ರ. ಇವತ್ತು ಆಡಿ ಶುಕ್ರವಾರ ಅಂತ ಹೇಳ್ತಾರೆ. ಲಕ್ಷ್ಮೀ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನ ಸಾನ್ನಿಧ್ಯ, ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಾನ್ನಿಧ್ಯ, ತಾಯಿ ಶಂಕರಿ ಬನಶಂಕರಿಯ ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ಕೊಲ್ಲಾಪುರ ಮಹಾಲಕ್ಷ್ಮಿ, ಸೌದತ್ತಿ ಯಲ್ಲಮ್ಮ, ಕೊಲ್ಲೂರು ಮೂಕಾಂಬಿಕಾ, ಕಡ್ಡಿಲ ದುರ್ಗಾಪರಮೇಶ್ವರಿ, ಮಂಗಳೂರಿರ್ತಕ್ಕಂಥ ಮಂಗಳಾಂಬಿಕೆ, ಒಂದ ಎರಡ ಎಲ್ಲೆಲ್ಲೇ ಶಕ್ತಿ ದೇವತೆಗಳು ವಾಸವಾಗಿದ್ದಾರೋ ತಾಯಿ ಹೊರನಾಡು ಕ್ಷೇತ್ರದ ಅನ್ನಪೂರ್ಣೇಶ್ವರಿ, ಎಲ್ಲ ಕ್ಷೇತ್ರದ ಎಲ್ಲ ಅಧಿದೇವತೆಗಳು, ಎಲ್ಲರ ಅನುಗ್ರಹ ಇಡೀ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಹಾಗೆ ಪ್ರತಿಯೊಬ್ಬರು ಹಾಕುವ ಹೆಜ್ಜೆಯಲ್ಲೂ ಸಹಿತ ಲಕ್ಷ್ಮಿಯ ಕೃಪಾಕಟಾಕ್ಷ ಸಿಗಲಿ. ಪ್ರತಿಯೊಬ್ಬರ ಮನಸ್ಸು ಸಮಾಧಾನದಿಂತಿರಲಿ. ಎಲ್ಲರ ಕುಟುಂಬದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿ ಬಂದು ಅವರ ಸಂಕಷ್ಟಗಳನ್ನು ಬೇಗ ದೂರ ಮಾಡಲಿ ಎಂಬತಕ್ಕಂಥದ್ದು ಶುಕ್ರವಾರ ವಾರದ ಅದರಲ್ಲೂ ಮಾಸದ ಈ ಒಂದು ಶ್ರಾವಣ ಮಾಸದ ಮೊದಲನೇ ದಿನ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಆಡಿ ಶುಕ್ರವಾರ, ಜೊತೆಗೆ ವಿಶೇಷವಾದಂಥ ಶ್ರಾವಣ ಶುಕ್ರವಾರ ಎಲ್ಲರಿಗೂ ಒಳಿತಾಗಲಿ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೇಶನೇ ಈಶ್ವರೀಂ ಸರ್ವೋದಾನಾಂತ್ವಾಮಿಹೋಪತ್ವಯೇ ಶ್ರೀಂ
ದೇವಿಗೆ ಮಂಗಳ ದ್ರವ್ಯಗಳು ಅಂದರೆ ಬಹಳ ಇಷ್ಟ, ಸುಗಂಧ ದ್ರವ್ಯಗಳು ಅಂದರೆ ಅದು ಇನ್ನೂ ಇಷ್ಟ. ಹಾಗಾಗಿ ಅಮ್ಮನವರಿಗೆ ಶ್ರೀಗಂಧದಿಂದ, ಅದರಲ್ಲೂ ಸೌಗಂಧಿಕ ಭರಿತ ಅಂದರೆ ಸುಗಂಧ ಭರಿತವಾಗಿರ್ತಕ್ಕಂಥ ಶ್ರೀಗಂಧವನ್ನು ತೆಗೆದು ಅದಕ್ಕೆ ಶ್ವೇತವರ್ಣದ ಅಥವಾ ಕೆಂಪು ವರ್ಣದ ಹೂಗಳನ್ನು ಆ ಒಂದು ಗಂಧದಲ್ಲಿ ಅದ್ದಿ ಅದನ್ನು ತಾಯಿ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದ್ರೆ ಮತ್ತಷ್ಟು ವಿಶೇಷ ಅಂತಲೂ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಾ? ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರಾವಣ ಮಾಸದ ಶುಭ ಶುಕ್ರವಾರ ಈ ಶುಭ ದಿನದಂದು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂತಹ ಅದೃಷ್ಟ ದುರಾದೃಷ್ಟಗಳೇನು, ಜೊತೆಗೆ ಶುಕ್ರವಾರ ಅಂದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಆತಂಕ ಇರುತ್ತೆ, ಒಂದಷ್ಟು ಅನುಕೂಲ ಇರುತ್ತೆ, ಒಂದಷ್ಟು ಮನಸ್ಸಿಗೆ ನೆಮ್ಮದಿಯೂ ಉಂಟು. ಇವತ್ತು ಮಾಡುವ ಕೆಲಸದಲ್ಲಿ ಎಷ್ಟು ಅಭಿವೃದ್ಧಿ ಇರ್ಬೋದಪ್ಪ ಎಂಬತಕ್ಕಂಥದ್ದರ ಚಿಂತನೆಯೂ ಉಂಟು. ಆ ಚಿಂತನೆ ಮತ್ತು ನಿಮ್ಮ ಅಭಿವೃದ್ಧಿ, ತಾವು ಮಾಡುವ ಕೆಲಸ, ಇದೆಲ್ಲವೂ ಸಿದ್ಧ ಒಂದೊಂದು ವಿಶೇಷತೆಗಳನ್ನು ಹೇಳುತ್ತೆ. ಅಂತಹ ವಿಶೇಷತೆಗಳನ್ನು ಹೇಳುವಂಥ ಈ ಶುಭ ದಿನ ಅದೃಷ್ಟ ಮತ್ತು ದುರಾದೃಷ್ಟವೇನಿದೆ ಬನ್ನಿ ನೋಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಶುಕ್ರವಾರ, ಇದು ಸಂಪತ್ ಶುಕ್ರವಾರ. ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ. ಏನೇ ಒಂದು ಕಾಯಕವನ್ನು ಮಾಡಬೇಕಾದರೂ ಈ ಕಾಯಕದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಲಾಭವಿದೆ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಏನೇ ಎದುರಾದರೂ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಶುಕ್ರವಾರ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡಿ ಇವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅಥವಾ ನಿಮ್ಮ ಮಾತಾಪಿತೃಗಳನ್ನು, ಅದರಲ್ಲೂ ಪ್ರಧಾನವಾಗಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬೇವಿನ ವೃಕ್ಷದ ಹತ್ತಿರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ದೆ ಆದರೆ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ದೇವಿಯ ಪ್ರಾರ್ಥನೆಯೂ ಬೇಕು, ಕರ್ತವ್ಯದ ಕಡೆ ಹೆಚ್ಚು ಗಮನವೂ ಬೇಕು. ಯಾಕೆಂದರೆ ಒಂದಷ್ಟು ಮರು ಹೊಂದತಕ್ಕಂತಹದ್ದು, ಏನೂ ಮಾಡಬೇಕು ಅಂತ ಹೊರಟು ಏನೂ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿರೋ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗುತ್ತೆ ಎಂಬತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಉಂಟಾಗುವಂಥದ್ದಿದೆ, ಒಂದಷ್ಟು ಶತ್ರುತ್ವ ಉಂಟಾಗ್ತಕ್ಕಂಥದ್ದಿದೆ, ವೈರತ್ವ ಎಂಬತಕ್ಕಂಥದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರನ್ನ ನಂಬಿದ್ರೆ ಏನು ಕೆಲಸ ಆಗುತ್ತೆ. ಯಾಕೆಂದರೆ ಎಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಕ್ಕಂಥವ್ರೆ, ಆದರೆ ಸಮಸ್ಯೆ ಮಾತ್ರ ಸಾಕಷ್ಟು ಆಗುತ್ತೆ. ಬೆಟ್ಟದಂಥ ಸಮಸ್ಯೆ ಬಂದರೂ ಪರಿಹಾರ ಭಾಳ ಈಸಿಯಾಗಿ ಮಾಡ್ಕೊಳ್ಬಹುದು, ಆದರೆ ಮನುಷ್ಯನಿಗೆ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಅದೇ ಪ್ರಕಾರ ಇವತ್ತು ತಾಳ್ಮೆ ಅಂತಕ್ಕಂಥದ್ದು ವೃಷಭ ರಾಶಿಯವರು ತಂದುಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಆಡಿ ಶುಕ್ರವಾರ ಈ ಶುಭ ದಿನ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಾಮ ದೇವತೆಯ ಆಲಯದಲ್ಲಿ ಅಲ್ಲಿರ್ತಕ್ಕಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರ, ವ್ಯಾಪಾರ ಮತ್ತು ಮಾಡುವ ಕೆಲಸ, ಯಾವುದೇ ವೃತ್ತಿಯಲ್ಲಿದ್ದು ಏನು ಕೆಲಸ ಮಾಡಬೇಕಾದರೂ ಅದರಲ್ಲಿ ಒಂದು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿತುದಿಯಲ್ಲಿ ಕೋಪ ಇಟ್ಕೋಬೇಡಿ. ಮಾಡುವ ಕೆಲಸದಲ್ಲಿ ಒಂದಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಏನಾದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಏನು ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಿರೋ, ನಿಮ್ಮ ಕುಲದೇವರನ್ನು ಪ್ರಾರ್ಥಿಸ್ತಿರೋ, ಅಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ತಂದುಕೊಳ್ಳೋದು ಬೇಡ, ತಾಳ್ಮೆಯಿಂದ ಆಲೋಚನೆ ಮಾಡಿ. ಶತ್ರುಗಳ ಮಧ್ಯದಲ್ಲಿದ್ದರೂ ಅವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂಥ ಫಲ ನಿಮ್ಮದಾಗುತ್ತೆ. ಇವತ್ತು ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ, ಆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಣ್ಣ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಒಂದಷ್ಟು ಆರೋಗ್ಯ ಸರಿ ಇರಲ್ಲ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇರುತ್ತೆ, ಮಾಡುವ ಕೆಲಸ ಯಶಸ್ಸಿನ ಹಾದಿಯಲ್ಲಿ ಇಲ್ಲದಂಥ ರೀತಿಯಲ್ಲಿರುತ್ತೆ, ಎಲ್ಲವೂ ಸಹಿತ ಒಂಥರ ಗೊಂದಲದಲ್ಲಿದ್ದೀರಿ. ಆದರೆ ಇಂತಹ ಪರಿಸ್ಥಿತಿನಲ್ಲಿ ಧೈರ್ಯ ಕೆಡಿಸ್ಕೊಳ್ಬಾರ್ದು. ಇವತ್ತಿನ ದಿವಸ ನೀವು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕರಹಸ್ತದಿಂದ ಪಾರಿಜಾತ ಪುಷ್ಪಗಳಾಗಲಿ, ಕಮಲ ಪುಷ್ಪ ಅಥವಾ ಪಾರಿಜಾತ ಪುಷ್ಪ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ.
ಸಾಧ್ಯವಾದರೆ ಇವತ್ತು ರಕ್ತಚಂದನ ಅಥವಾ ಕೆಂಪು ಗಂಧ ಇದನ್ನು ವಿಳೆದೆಲೆ ಮೇಲೆ ಗಂಧವನ್ನು ಹಚ್ಚಿ ಅದನ್ನು ತಾಯಿ ಮಹಾಲಕ್ಷ್ಮಿ ಎಂಬತ್ತ ಮನಸ್ಥಿತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಇವತ್ತು ಸರಿಸುಮಾರು ಮಧ್ಯಾಹ್ನ 3ರಿಂದ 4 ಗಂಟೆ 15 ನಿಮಿಷ 3ರಿಂದ 4:15 ಈ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಜೊತೆಗೆ ಮಾಡುವ ಕೆಲಸದ ಕಡೆ ಒಂದಷ್ಟು ಗಮನ ಇರಬೇಕು. ಏನೇ ಕೆಲಸ ಮಾಡೋದಕ್ಕೆ ಹೊರಟರು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು. ಇವತ್ತು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಕಣ್ಣೀರು ಹಾಕ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಜೋಪಾನವಾಗಿದ್ದರೆ ಅಷ್ಟೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವೃತ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಲಾಭವಿದೆ. ಆದರೆ ಒಂದಷ್ಟು ನಿಷ್ಠೂರದ ಹೊರೆ ಇವತ್ತು ಹೊರಬೇಕಾಗಿದೆ. ಅದಕ್ಕಾಗಿ ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನ ಇರಲಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಗೆ ಅಥವಾ ಒಂದಷ್ಟು ಶ್ವಾನಗಳಿಗೆ, ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥವನ್ನು ಹಾಕಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದೆ ಆದರೆ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಕೆಂಪು ವರ್ಣದ ಗಂಧದಿಂದ ಶ್ವೇತವರ್ಣದ ಪುಷ್ಪಗಳನ್ನು ಅರ್ಚನೆ ಮಾಡಿಸುವಂಥದ್ದು ಅಥವಾ ಗಂಧಕ್ಕೆ ಪುಷ್ಪಗಳನ್ನು ಅದ್ದುಕೊಂಡು ಅದನ್ನು ಶಕ್ತಿ ದೇವತೆಯ ಮೇಲೆ ಆ ಒಂದು ಗಂಧ ಮತ್ತು ಪುಷ್ಪವನ್ನು ಅರ್ಪಣೆ ಮಾಡಿ ಒಂದಷ್ಟು ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯಕರವಾದಂತಹ ಬೆಳವಣಿಗೆ ಬೇಕು, ತಾಳ್ಮೆ ಬೇಕು. ಏನೇ ಕೆಲಸ ಮಾಡೋದಕ್ಕೆ ಹೊರಟ್ರು ಯಾರು ಏನು ಹೇಳ್ತಾರೋ ಹೇಳಿದಂಥ ಮಾತುಗಳು ಎಲ್ಲಿವರೆಗೂ ನಿಮ್ಮ ಆಲೋಚನೆ ಇರುತ್ತೋ ಸರಿಯಾದ ರೀತಿಯ ಆಲೋಚನೆ ಅಷ್ಟು ಫಲ ಸಿಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದು ಬೇಡ. ತಾಳ್ಮೆಯಿಂದಿರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ, ಫಲಾಫಲಗಳಿದೆ. ಯಾವುದೇ ಹೊಸ ಕೆಲಸವನ್ನು ಮಾಡಬೇಕಾದರೂ ಇವತ್ತಿನ ದಿವಸ ಮಧ್ಯಾಹ್ನ ಅಭಿಜಿನ್ ಲಗ್ನ ಆದ ನಂತರ ಅಂದರೆ 12 ಗಂಟೆ 5 ನಿಮಿಷದ ನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಇವತ್ತು ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಯಶಸ್ಸಿನ ಫಲ ಇದೆ. ಇನ್ನು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ, ಗೋಧೂಳಿ ಲಗ್ನ. ಈ ಗೋಧೂಳಿ ಲಗ್ನದಲ್ಲಿ ಗೋವುಗಳು ಮನೆಗೆ ಬರುವಂಥ ಕಾಲ. ಈ ಸಮಯದಲ್ಲಿ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮುಕ್ತಗೊಳಿಸಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಶಿಖ, ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಮೇಲಿಂದ ಮೇಲೆ ಎದ್ದೇಳ್ತಾ ಇರುತ್ತೆ. ಒಂದಲ್ಲ ಒಂಥರ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಮನಸ್ಸು ಬಹಳ ಚಂಚಲತೆಯಿಂದ ಇರ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಬಹುದು. ಆದಷ್ಟು ನೀವು ತುಲಾಲಗ್ನದಲ್ಲಿರ್ತಕ್ಕಂಥವರು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ 9 ಜನ ಸಣ್ಣ ಪುಟ್ಟ ಮಕ್ಕಳಿಗೆ, ಅಂದರೆ ಸಾಧ್ಯವಾದಷ್ಟು 9 ವರ್ಷದ ಒಳಗಿರ್ತಕ್ಕಂಥ ಪುಟ್ಟ ಪುಟಾಣಿ ಮಕ್ಕಳಿಗೆ ಒಂದಷ್ಟು ಹಾಲು, ಜೇನು, ಜೊತೆಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಅದರ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಸಹಿತ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಅಸಮಾಧಾನ ಅಂತಕ್ಕಂಥದ್ದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಪರಿಹಾರಗಳಿರುತ್ತೆ. ಅದರದೇ ಆದಷ್ಟು ಒಂದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಅಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಭುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಂತೋಷದಿಂದ ಇರ್ತಕ್ಕಂಥ ಕಾಲ. ಆದರೆ ಯಾವುದೇ ಮಾಡಿದ್ರೂ ಸಹಿತ ಅಷ್ಟು ಸಮಂಜಸವಾಗಿಲ್ವೇನೋ ಅಂತಕ್ಕಂಥ ಭಯಭೀತಿ ಇರ್ತಕ್ಕಂಥ ಕಾಲ. ನೀವು ಅಂದುಕೊಂಡಷ್ಟು ನಿಮ್ಮ ಕೆಲಸ ಕಾರ್ಯ ಸಿದ್ಧಿ ಆಯಿತೋ ಇಲ್ವೋ, ಆಗುತ್ತೋ ಇಲ್ವೋ ಎಂಬತಕ್ಕಂತಹ ಭೀತಿ, ಆ ಒಂದು ಭಯ ಇರ್ತಕ್ಕಂಥದ್ದು, ಮನಸ್ಸಿಗೆ ಭೀತಿ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಜೊತೆಗೆ 1 ಚಿಟಿಕೆಯಷ್ಟು
ಅಕ್ಕಿ ಈ 3 ಧಾನ್ಯಗಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ, ಜೊತೆಗೆ ಕಂದು ಬಣ್ಣದ ಗೋವುಗಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಬೇಕಾಗಿರುವಂಥ ತಿಂಡಿ ತಿನಿಸನ್ನು ಕೊಟ್ಟು ಮಕ್ಕಳನ್ನು ತೃಪ್ತಿಪಡಿಸೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ನೀವು ಮಾಡುವ ಯಾವುದೇ ಕೆಲಸವಾದರೂ ಸರಿಸುಮಾರು 12 ಗಂಟೆ 15 ನಿಮಿಷದ ನಂತರ ಪ್ರಾರಂಭಿಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಅರ್ಥಪೂರ್ಣವಾಗಿ ಅರ್ಥೈಸಿಕೊಂಡು ಮಾಡಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದರ ಫಲಾಫಲಗಳು ಅಷ್ಟೇ ಕಾರ್ಯಸಿದ್ಧಿಯಾಗಿರಬೇಕು. ಹಾಗಾಗಿ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾರಾಧನೆ, ದುರ್ಗೆಗೆ ವಿಶೇಷವಾದಂಥ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಒಂದಷ್ಟು ಎಚ್ಚರಿಕೆಯ ನಡೆನೇ ಇರಲಿ. ಯಾಕೆಂದರೆ ಅಷ್ಟು ಪರಿಪಕ್ವತೆ ಇರತಕ್ಕಂಥದ್ದಲ್ಲ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು ಧನುರಾಶಿಯವರಿಗೆ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು 4:15 ನಂತರ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂಥದ್ದು ಭಗವತಿಯ ಅನುಗ್ರಹದಿಂದ ಮಾತ್ರ ಸಿದ್ಧಿ. ಆ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಬೆಲ್ಲದ ಪುಡಿ ಆಗಿರಲಿ, ಸಕ್ಕರೆ ಪುಡಿ ಆಗಿರಲಿ, ಇಂತಹದ್ದನ್ನು ಎಲ್ಲಿ ಇರುವೆಗಳು ಜಾಸ್ತಿ ಇರುತ್ತೋ ಆ ಇರುವೆ ಇರತಕ್ಕಂಥ ಸಾನ್ನಿಧ್ಯಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಮಕರ ರಾಶಿಯವರು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ನಮಸ್ಕಾರ ಅಥವಾ ಗ್ರಾಮದೇವತೆಯ ಆಲಯದಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಅಂಟಿಸಿ ನಮಸ್ಕಾರ ಮಾಡೋದ್ರಿಂದಲೂ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾದೇವಿಯ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ನಿಮ್ಮದಾಗ್ತದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ಒಂದು ದೇವಿಯ ಆಸ್ಥಾನಕ್ಕಾಗಲಿ ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬಂದರೂ ಅದರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ವಿಶೇಷವಾದ ಫಲಗಳಿದೆ. ಆದರೆ ಏನೇ ಮಾಡಬೇಕಾದರೂ ಒಂದಿಷ್ಟು ಆಲೋಚನೆ ಬೇಕು. ಜೊತೆಗೆ ನಿಮ್ಮ ಆಲೋಚನೆಗಳಲ್ಲಿ ಒಂದಷ್ಟು ತೊಂದರೆಗಳಿರ್ತಕ್ಕಂಥದ್ದು, ಲಾಭ ಕಡಿಮೆ ಇರತಕ್ಕಂಥದ್ದು ಅಥವಾ ನೀವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗದಿರೇ ಇರತಕ್ಕಂಥ ಪರಿಸ್ಥಿತಿ ಇರಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ 2 ವಿಳೆದೆಲೆ ಅಡಿಕೆ, ಒಂದಷ್ಟು ಕೆಂಪು ಹೂವುಗಳು, ಜೊತೆಗೆ ಒಂದಷ್ಟು ಹಣ್ಣು ಇದೆಲ್ಲವನ್ನು ಸಹಿತ ದೇವಿ ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು 3 ಜನ ಸುಮಂಗಲೆಯರನ್ನ ಮನೆಗೆ ಕರೆದು ಆ ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ಈ ಶುಭ ದಿನದಂದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪ ಒಳ್ಳೆಯದಲ್ಲ. ಹಸನ್ಮುಖಿತನ, ನಗುಮುಖ ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಆರೋಗ್ಯಕರವಾದಂಥ ಬೆಳವಣಿಗೆ ತರುವಂಥದ್ದು. ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಲಿ. ಯಾರಿಂದಲಾದರೂ ಏನಾದರೂ ಒಂದಷ್ಟು ಉಪಯುಕ್ತವಾದಂಥ ಮಾಹಿತಿ ಸಿಕ್ಕಿದ್ರೆ ಆ ಮಾಹಿತಿಯೋ ನಿಮ್ಮ ಅಭಿವೃದ್ಧಿಗಾಗಿ ಅವರ ಶ್ರಮವೋ ಅದನ್ನು ಸರಿಯಾದ ರೀತಿ ಅರ್ಥೈಸಿಕೊಂಡು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಅನುಕೂಲ ಅನಾನುಕೂಲ ಎರಡೂ ಸಹಿತ ನಮ್ಮಲ್ಲೇ ಇರುತ್ತೆ. ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದು ಚಿಂತನೆ ನಾವು ಸರಿಯಾದ ರೀತಿ ಮಾಡಬೇಕಾಗತ್ತೆ. ಆಗಷ್ಟೇ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.
ನಾಳೆ ಶ್ರಾವಣ ಮಾಸದ ಪ್ರಥಮ ಶನಿವಾರ, ಹಾಗಾಗಿ ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮೊದಲನೇದಾಗಿ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಲಿದ್ದೇವೆ, ಅಂದರೆ ತಿರುಪತಿ ಕ್ಷೇತ್ರ ದರ್ಶನವನ್ನು ಮಾಡಲಿದ್ದೇವೆ. ಇದಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಾಗೇಪಲ್ಲಿ ತಾಲೂಕಿನಲ್ಲಿ ಇರುವಂತಹ ಶ್ರೀ ಶನೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ, ಜೆಪಿ ನಗರದಲ್ಲಿ ಇರುವಂತಹ ಪುರಾತನವಾದ ಪುರಾಣ ಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ದರ್ಶನವನ್ನು ಮಾಡಲಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಹೇಗೆ ಪೂಜಾರಾಧನೆ ಸಲ್ಲಿಸಿದ್ದಾರೆ, ಶ್ರೀನಿವಾಸ್ ಶರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ, ಯಾವ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದು. ಹಾಗಾಗಿ ನಾಳೆ ಪ್ರಥಮ ಶ್ರಾವಣ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವೇನುಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ವಿಶೇಷವಾಗಿ ಆಷಾಢ ಮಾಸ ಸಂಪೂರ್ಣವಾಗಿ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು, ಅದು ವಿಶೇಷವಾಗಿ ಶುಕ್ರವಾರ ಬಂದಿರತಕ್ಕಂಥದ್ದು. ಶ್ರಾವಣ ಶುಕ್ರವಾರ ದೇವಿಯ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೇನೆ. ಉತ್ತರಾಭಿಮುಖವಾಗಿ ಕೂತು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀಂ ಓಂ, ಶ್ರೀಂ ಶ್ರೀಂ ಓಂ, ಶ್ರೀಂ ಶ್ರೀಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಶ್ರೀಂ ಶ್ರೀಂ ಓಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. 3 ರಾಶಿಗಳು ಬಂದಿರತಕ್ಕಂಥದ್ದು. ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿದೆ. ಆದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ಸಾಕಷ್ಟು ತೊಂದರೆಗಳುಂಟಾಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆದ್ರೂ ಕೂಡ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ದೂರಭಾರ ಪ್ರಯಾಣ ಮಾಡುವ ವಿಚಾರದಲ್ಲಾಗಲಿ, ಪ್ರಯಾಣ ಮಾಡ್ತಕ್ಕಂಥದ್ದು ನಿಜ, ಪ್ರಯಾಣ ಮಾಡ್ತೀರಿ, ಆದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಕೆಲಸ ಆಗತ್ತಾ ಆಗಲ್ವಾ ಅನ್ನೋ ಗೊಂದಲದಲ್ಲಿ ತಾವೆಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ
ದೂರ ಆಗಬೇಕು ಅಂದರೆ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಇನ್ನಷ್ಟು ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಮನೆಯಲ್ಲಿ ಮೊದಲನೇದಾಗಿ ಹೆಣ್ಣು ಮಕ್ಕಳು ತಾವು ಇವತ್ತಿನ ದಿವಸ ವಿಶೇಷವಾಗಿ ಶ್ರಾವಣ ಶುಕ್ರವಾರ ದೇವಿಯ ವಾರ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಹಣೆಗೆ ಕುಂಕುಮ, ತಲೆಗೆ ಹೂವು, ಪ್ರತಿಯೊಬ್ಬರು ಕೂಡ ಆ ಒಂದು ಧಾರ್ಮಿಕತೆ ನಿಮ್ಮ ಮಖದಲ್ಲಿ ಬರಬೇಕು. ಇವತ್ತಿನ ದಿವಸ ಆ ಒಂದು ಕಳೆ, ದೇವಿಯ ಕಳೆ ನಿಮ್ಮ ಮಖದಲ್ಲಿ ಇರಬೇಕು. ಇವತ್ತಿನ ದಿವಸ ಮನೆಯಲ್ಲಿ ಗಂಡಸು ಆಚೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಪ್ರಾರಂಭದಲ್ಲಿ ಮನೆಯಲ್ಲಿ ಆ ಒಂದು ಖುಷಿಯ ಆ ಒಂದು ಪರಿಸರ ಉಂಟಾದರೆ ಆಚೆ ಕಡೆ ಅವರು ಕೂಡ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಿರ್ಬೋದು. ಇನ್ನು ಗಂಡು ಮಕ್ಕಳ ವಿಚಾರಕ್ಕೆ ಬಂದರೆ ತಾವು ಇವತ್ತಿನ ದಿವಸ ನೀವು ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡಿ, ಬಹಳ ವಿಶೇಷವಾಗಿ ಗಂಡು ಮತ್ತು ಹೆಣ್ಣು ವಿದ್ಯಾರ್ಥಿಗಳು ತಾವು ಕೂಡ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳಿನಲ್ಲಿ ಒಂದು ಚೂರು ಕುಂಕುಮವನ್ನು ತೆಗೆದುಕೊಂಡು ಉಂಗುರದ ಬೆರಳಿನಲ್ಲಿ ಈ ರೀತಿಯಾಗಿ ಕುಂಕುಮವನ್ನು ಇಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಪಠನೆ ಮಾಡ್ತಕ್ಕಂಥದ್ದು. 18 ಬಾರಿ ಪಠನೆ ಮಾಡಿ ಆ ಒಂದು ಕುಂಕುಮವನ್ನು ನಿಮ್ಮ ಲಲಾಟದಲ್ಲಿ ಅಂದರೆ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಇದರ ಜೊತೆಗೆ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ಕೂಡ ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರಿಗೆ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಶುಭ ಫಲ ಇರ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆದ್ರೂ ಕೂಡ ಇವತ್ತಿನ ದಿವಸ ಆಷಾಢ ಶುಕ್ರವಾರ, ದೇವಿಯ ವಾರ, ದಿನ ಚೆನ್ನಾಗಿದೆ. ಆದ್ರೂ ಕೂಡ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗೋದು ಅಷ್ಟರ ಮಟ್ಟಿಗೆ ಸಮಂಜಸ್ಕರವಾಗಿರತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ದೂರವಾರ ಪ್ರಯಾಣ ಅಂತೂ ಬೇಡವೇ ಬೇಡ. ಇವತ್ತಿನ ದಿವಸ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಪ್ರಯಾಣ ಮಾಡ್ತೀರಾ, ಪ್ರಾರಂಭ ಆಗತ್ತೆ, ಚರ್ಚೆಗಳು ಉಂಟಾಗತ್ತೆ. ಇದೆಲ್ಲವೂ ಆದ್ರೂ ಕೂಡ ಅಲ್ಲಿ ಕಾರ್ಯಸಿದ್ಧಿ ಆಗುವ ಸಮಯದಲ್ಲಿ ಸಾಕಷ್ಟು ತೊಂದರೆಗಳು, ಅಡೆತಡೆಗಳು, ಅಡ್ಡಿ ಆತಂಕಗಳೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ತಾವು ಕೂಡ ಜೋಪಾನ, ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರು ನಿಂದನೆ ಮಾಡ್ತಕ್ಕಂಥದ್ದು ಬೇಡ. ಯಾರು ಕೂಡ ಗುರುಗಳನ್ನು ಛೇಡಿಸ್ತಕ್ಕಂಥದ್ದಾಗಲಿ, ರೇಗಿಸ್ತಕ್ಕಂಥದ್ದಾಗಲಿ, ಅವಹೇಳನಕಾರಿ ಮಾತುಗಳನ್ನು ಆಡ್ತಕ್ಕಂಥದ್ದಾಗಲಿ ಇದ್ಯಾವುದನ್ನು ಕೂಡ ಮಾಡ್ತಕ್ಕಂಥದ್ದು ಬೇಡ. ಅವರನ್ನು ಗೌರವಿಸಿ. ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, ಒಂದು ಸಣ್ಣ ತಂತ್ರಸಾರ ಏನಪ್ಪ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾವ ರೀತಿ ತಂತ್ರಸಾರವನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಶರ್ಮಾ ಅವರು ಈಗ ತಿಳಿಸ್ಕೊಡ್ತಾರೆ. ಹೌದು, ವಿಶೇಷವಾಗಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿಯ ಗಿಡ ಇರತಕ್ಕಂಥದ್ದು ಸಹಜ. ಅಂತಹ ತುಳಸಿ ಗಿಡದ ಪಾಟಿನಲ್ಲಿ ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಳ್ತಕ್ಕಂಥದ್ದು. ಪಶ್ಚಿಮಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ಶ್ರೀಂ ಮತ್ತೆ ಕ್ಲೀಂ, ಶ್ರೀಂ ಮತ್ತೆ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಈ ಒಂದು ಮಣ್ಣನ್ನು ಕೂಡ ತಾವು ತಗೊಳ್ಬೇಕಾದ್ರೆ, ಆ ಒಂದು ಪ್ರಸಾದವನ್ನು ಕೂಡ ತಾವು ತಗೊಳ್ಬೇಕಾದ್ರೆ ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆಟ್ಟು ಇದೆರಡರ ಸಹಾಯದಿಂದನೇ ತಾವು ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆಟ್ಟು ಇದರ ಸಹಾಯದಿಂದ ಒಂದು ಚಿಟಿಕೆ ಮಣ್ಣನ್ನು ತೆಗೆದುಕೊಳ್ತೀರಾ. ಶ್ರೀಂ ಮತ್ತು ಕ್ಲೀಂ ಎಂಬತಕ್ಕಂಥ ಮಹಾ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತೀರಾ 18 ಬಾರಿ. ಇದಾದ ನಂತರ ಆ ಒಂದು ಮಣ್ಣನ್ನು ಒಂದು ಸಣ್ಣ ಪೇಪರಿನಲ್ಲೋ ಇಲ್ಲಾಂದ್ರೆ ಒಂದು ಚೂರು ಬಟ್ಟೆಯಲ್ಲೋ ಅದನ್ನು ಕಟ್ಟಿ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದರ ಜೊತೆಗೆ 9 ಕಮಲದ ಪುಷ್ಪ, 9 ಅಥವಾ ನಿಮ್ಮ ಕೈಲಾದಷ್ಟು ಎಷ್ಟು ಸಿಗುತ್ತೋ ಅಷ್ಟು ಕಮಲದ ಪುಷ್ಪಗಳನ್ನು ಶಕ್ತಿ ದೇವತೆಯ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ನಿಮಗೆ ಬರ್ತಕ್ಕಂಥ ಅಡ್ಡಿ ಆತಂಕಗಳು, ದೋಷಗಳು ಪ್ರತಿಯೊಂದು ಕೂಡ ದೂರ ಆಗುತ್ತೆ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗಿರ್ತಕ್ಕಂಥದ್ದಿರುತ್ತೆ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ವಿಶೇಷವಾಗಿ ಶ್ರಾವಣ ಶುಕ್ರವಾರ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ.
ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ ನೀವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಸಾಕಷ್ಟು ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ ಸೃಷ್ಟಿಯಾಗಿದೆ. ಭಾನುವಾರದ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಗೊತ್ತಾಗ್ಲಿಲ್ವಲ್ಲ, ಅದನ್ನು ಹೇಳಬೇಕಿತ್ತಲ್ಲ, ಇಷ್ಟೊತ್ತಿಗಾಗಲೇ ಹೇಳಿಲ್ವಲ್ಲ ಗುರುಗಳು ಅನ್ನೋದು ನಿಮ್ಮ ಗೊಂದಲದಲ್ಲಿದೆ. ಯಾಕೆಂದರೆ ಸುಮಾರು ಜನ ನನಗೆ ಇದೇ ಕೇಳೋದು, ಗುರುಗಳೇ ನೀವು ಭಾನುವಾರದ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳನ್ನು ನಮಗೆ ಮೊದಲೇ ಹೇಳ್ಬಿಡಿ, ಇಲ್ಲಾಂದರೆ ನಮಗೆ ಸಿಗೋದಿಲ್ಲ ಅಂತ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಗಮನದಲ್ಲಿಟ್ಟು ಕೇಳ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಭಾನುವಾರದ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಒಂದು ಸಣ್ಣ ಕುಂಬಳಕಾಯಿ, ತೀರಾ ಕುಂಬಳಕಾಯಿ ಅಂದಿದ ತಕ್ಷಣ ತೀರಾ ದೊಡ್ಡ ತೆಗೆದುಕೊಳ್ತಕ್ಕಂಥದ್ದು ಬೇಡ, ಸಣ್ಣದಾಗಿದ್ರೆ ಸಾಕು. ಸಣ್ಣ ಕುಂಬಳಕಾಯಿಯನ್ನು ತೆಗೆದುಕೊಳ್ಬೇಕು ಮತ್ತು ವಿಶೇಷವಾಗಿ 5 ನಿಂಬೆ ಹಣ್ಣನ್ನು ತೆಗೆದುಕೊಳ್ತಕ್ಕಂಥದ್ದು. 5 ನಿಂಬೆ ಹಣ್ಣು ಯಾಕೆ ಗುರುಗಳೇ? 5 ನಿಂಬೆ ಹಣ್ಣನ್ನು 2 ಹೋಳಾಗಿ ಮಾಡಿದ್ರೆ ಅದು 9 ಹೋಳಾಗಬೇಕದು. 5 ನಿಂಬೆ ಹಣ್ಣನ್ನು ಮಧ್ಯದಲ್ಲಿ ಕಟ್ ಮಾಡಿದ್ರೆ 9 ಹೋಳಾಗತ್ತೆ. ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಳ್ಳೋದು ಯಾವುದು? 9 ದೀಪಗಳನ್ನು ಇಟ್ಕೊಳ್ತೀವಿ, 9 ಪುಷ್ಪಗಳನ್ನು ಇಟ್ಕೊಳ್ತೀವಿ. ಯಾವ ಒಂದು ವಸ್ತುವನ್ನು ತೆಗೆದುಕೊಂಡ್ರೂ ಕೂಡ 9 ಇಟ್ಕೊಳ್ತೀವಿ. ಅದೇ ರೀತಿ ನಿಂಬೆಹಣ್ಣು 5 ತೆಗೆದುಕೊಳ್ತಕ್ಕಂಥದ್ದು, ಅದನ್ನು ಕಟ್ ಮಾಡಿ 9 ಪೀಸ್ ಮಾಡ್ಕೊಳ್ತಕ್ಕಂಥದ್ದು. ಆ ರೀತಿಯಾಗಿರತಕ್ಕಂಥದ್ದು 5 ನಿಂಬೆಹಣ್ಣು. ಅದಾದ ಮೇಲೆ ವಿಶೇಷವಾಗಿ 9 ಬಟ್ಟೆಯ ಪೀಸ್ಗಳು, ಕರಿ ಬಟ್ಟೆ. ನೀವು ಎಳ್ಳು ಬತ್ತಿಯನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಆ ಎಳ್ಳು ಬತ್ತಿಗೆ ಹಾಕಿರ್ತಕ್ಕಂಥ ಬಟ್ಟೆ, ಆ ಒಂದು ವಸ್ತ್ರವನ್ನೇ ಉಪಯೋಗಿಸ್ತಕ್ಕಂಥದ್ದು. ಅದು ಕೂಡ ಭಾರಿ ದುಬಾರಿ ತಗೊಳ್ತಕ್ಕಂಥದ್ದಲ್ಲ. 9 ಬಟ್ಟೆ ಅಂದರೆ 9 ದೊಡ್ಡ ದೊಡ್ಡ ಬಟ್ಟೆಯನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ಒಂದೇ ಬಟ್ಟೆಯಲ್ಲಿ 2ಕ್ಕೆ 2 ಇಂಚು, 2 ಇಂಚು ಅಗಲ, 2 ಇಂಚು ಉದ್ದ, ಸಂಪೂರ್ಣವಾಗಿ ಒಂದು ಚೌಕಾಕಾರದಲ್ಲಿರಬೇಕು. ಸಣ್ಣ 2 ಇಂಚು ಪೀಸ್ ಬಟ್ಟೆಗಳನ್ನು 9 ಪೀಸು ತೆಗೆದುಕೊಳ್ತಕ್ಕಂಥದ್ದು. ಒಂದು ಚೂರು, ಒಂದು 18 ಇಲ್ಲಾಂದ್ರೆ 20 ಕಾಳು ಮೆಣಸು, ಅಂದರೆ 20 ಕಾಳು ಮೆಣಸನ್ನು ತೆಗೆದುಕೊಳ್ತಕ್ಕಂಥದ್ದು ಸ್ವಲ್ಪ ಮಾತ್ರ. ಇದರ ಜೊತೆಗೆ 9 ಶಂಕು ಪುಷ್ಪವನ್ನು ತೆಗೆದುಕೊಳ್ತಕ್ಕಂಥದ್ದು. 9 ಶಂಕುಪುಷ್ಪವನ್ನು ತೆಗೆದುಕೊಳ್ತಕ್ಕಂಥದ್ದು. ಇದರ ಜೊತೆಗೆ 9 ಹರಿಶಿನದ ಕೊಂಬನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು. ಇದೆಲ್ಲ ಆದ ನಂತರ ಇನ್ನ ಭಗವಂತನಿಗೆ ಆರತಿ ಮಾಡಬೇಕು. ಆ ದೀಪದ ಬೆಳಗಬೇಕು ಭಗವಂತನಿಗೆ. ಅದಕ್ಕೋಸ್ಕರ 4 ದೀಪವನ್ನು ತೆಗೆದುಕೊಳ್ತಕ್ಕಂಥದ್ದು. ಮಣ್ಣಿನ ಹಣತೆಗಳು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತಿದ್ದೆ. ಅದೇ ರೀತಿ 4 ದೀಪವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನ ವಿಶೇಷವಾಗಿ ಯಂತ್ರವನ್ನು ಹಾಕಿಕೊಳ್ಳಲಿಕ್ಕೆ ರಂಗೋಲಿನೋ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು, ಇದೆರಡನ್ನು ಕೂಡ ಬಳಸ್ಬೋದು. ಅಕ್ಕಿ ಹಿಟ್ಟು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ರಂಗೋಲಿಯನ್ನು ಕೂಡ ತಾವು ಬಳಸ್ಕೋಬಹುದು. ಇದರ ಜೊತೆಗೆ ಈ ಬಾರಿಯ ತಂತ್ರಸಾರಕ್ಕೆ ಭಗವಂತನಿಗೆ ಅಲಂಕಾರ ಪೂರ್ವಕವಾಗಿ ಭಗವಂತನಿಗೆ ಅಲಂಕಾರವನ್ನು ಮಾಡಲಿಕ್ಕೆ ನೀಲಿ ಪುಷ್ಪ, ಈ ಶಾಮಂತಿಗೆ ಪುಷ್ಪದಲ್ಲೇ ಶಾಮಂತಿಗೆ ಬರೋ ರೀತಿ ಅದೇ ರೀತಿನೇ ನೀಲಿ ಕಲರ್ ಕೂಡ ಬರತಕ್ಕಂಥದ್ದು ಇರುತ್ತೆ. ಅದನ್ನು ತಾವು ತಗೊಳ್ತಕ್ಕಂಥದ್ದು. ಅದು ಮಾರುಕಟ್ಟೆಯಲ್ಲಿ ಎಲ್ರಿಗೂ ಕೂಡ ಸಿಗ್ತಕ್ಕಂಥದ್ದೇ ಇರುತ್ತೆ. ಆ ಒಂದು ನೀಲಿ ಪುಷ್ಪವನ್ನು ತೆಗೆದುಕೊಳ್ತಕ್ಕಂಥದ್ದು. ಇದರಿಂದನೇ ಈ ಭಾನುವಾರದ ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಭಾನುವಾರದ ತಂತ್ರಸಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಮಾಡಿ ನೋಡಿ. ಶ್ರಾವಣ ಶನಿವಾರ ಮುಗಿಯುತ್ತೆ, ಶ್ರಾವಣದ ಭಾನುವಾರ ತಮ್ಮೆಲ್ಲರೂ ಕೂಡ ಶುಭ ಉಂಟಾಗಲಿ. ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಭಗವಂತನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಕೂಡ ಒಂದ್ಸತಿ ಹೇಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಇದೇ ಬರುವ ಭಾನುವಾರ ವಿಶೇಷವಾದಂತಹ ತಂತ್ರಸಾರವನ್ನು ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಆ ತಂತ್ರಸಾರವನ್ನು ಮಾಡೋದ್ರ ಮುಖಾಂತರ ಹೇಗೆ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಹೇಗೆ ಕಷ್ಟಗಳಿಂದ ದೂರವಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಭಾನುವಾರದ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನಿಂಬೆಹಣ್ಣು 5 ನಿಂಬೆಹಣ್ಣಿನಿಂದ 9 ಹೋಳುಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಸಣ್ಣದಾದಂತಹ 1 ಕುಂಬಳಕಾಯಿ, 4 ದೀಪ, ಅರಿಶಿನ ಕುಂಕುಮ, 9 ಅರಿಶಿನದ ಕೊಂಬು, ಕಾಳು ಮೆಣಸು 18, ಶಂಖುಪುಷ್ಪ 9, ಕಪ್ಪು ಬಟ್ಟೆ 2 ಇಂಚಿನಷ್ಟು 9, ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು. ಇದಿಷ್ಟು ಸಾಮಗ್ರಿಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.